ಆತ್ಮೀಯರೇ, ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. ಇವೊಂದು ಕರ್ನಾಟಕದ ಸಂಕ್ಷಿಪ್ತ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಕರ್ನಾಟಕವು 1956 ನವೆಂಬರ್ 1ರಂದು ಏಕೀಕರಣವಾಯಿತು. ಎಸ್ ಎನ್ ನಿಜಲಿಂಗಪ್ಪನವರು ಏಕೀಕರಣ ಕರ್ನಾಟಕದ ಮೊದಲ ಮುಖ್ಯಮಂತ್ರಿಗಳಾಗಿದ್ದವರು. 1973 ನವೆಂಬರ್ 1ರಂದು ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಯಿತು. ಈ ಮರುನಾಮಕರಣ ಮಾಡಿದಂಥ ಮುಖ್ಯಮಂತ್ರಿ ಡಿ ದೇವರಾಜ್ ಅರಸು. ಈ ಕರ್ನಾಟಕ ಎಂಬ ಪದವನ್ನು ಸೂಚಿಸಿದ ಮೊದಲ ಸಾಹಿತಿ ಚದುರಂಗ ಅವರು. ಕರ್ನಾಟಕ ಸ್ಥಾಪನೆಯಾದದ್ದು ಮತ್ತೊಮ್ಮೆ ತಮಗೆ ತಿಳಿಸುವುದಾದರೆ 1956 ನವೆಂಬರ್ 1. ಕರ್ನಾಟಕದ ರಾಜಧಾನಿ ಬೆಂಗಳೂರು. ಕರ್ನಾಟಕದ ದೊಡ್ಡ ನಗರ ಬೆಂಗಳೂರು. ಕರ್ನಾಟಕದ ಭಾಷೆ ಕನ್ನಡ. ಕರ್ನಾಟಕದ ನೃತ್ಯ ಯಕ್ಷಗಾನ. ಕರ್ನಾಟಕದ ಜನಸಂಖ್ಯೆ 6,11,30,704. ಕರ್ನಾಟಕದ ವಿಸ್ತೀರ್ಣತೆ 1,91,791 ಚದರ ಕಿಲೋಮೀಟರ್. ಕರ್ನಾಟಕದ ವಿಧಾನಸಭೆಗಳ ಸದಸ್ಯರ ಸಂಖ್ಯೆ 224+1. ಕರ್ನಾಟಕದ 4 ಕಂದಾಯ ಭಾಗಗಳು: 1 ಬೆಂಗಳೂರು, 2 ಮೈಸೂರು, 3 ಬೆಳಗಾವಿ, 4 ಕಲಬುರಗಿ. ಇಷ್ಟು ಒಂದು ಕರ್ನಾಟಕದ ಬಗ್ಗೆ ಸಂಕ್ಷಿಪ್ತ ಮಾಹಿತಿ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಪುನಃ ನಮಸ್ಕಾರ.